केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಅಶ್ವತ್ಥಕಟ್ಟೆ ನವಗ್ರಹ ದೇವಾಲಯ ನಿರ್ಮಾಣ ಕಾಮಗಾರಿಗೆ ಶಾಸಕ ತನ್ವೀರ್ ಸೇಠ್ ಭೂಮಿ ಪೂಜೆ. ಮೈಸೂರು ಇಲ್ಲಿನ ಕೇಸರಿ ಮೂರನೇ ಹಂತ ನಾಯ್ಡು ನಗರದಲ್ಲಿರುವ ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದ ಬಳಿ ನೂತನ ಅಶ್ವತ್ಥಕಟ್ಟೆ ಮತ್ತು ನವಗ್ರಹ ದೇವಾಲಯ ನಿರ್ಮಾಣ ಕಾಮಗಾರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರೂ ಆದ ಶಾಸಕ ತನ್ವೀರ್ ಸೇಠ್ ಸೋಮವಾರ ಬೆಳಗ್ಗೆ ಭೂಮಿ ಪೂಜೆ ಸಲ್ಲಿಸಿದರು. ಬಳಿಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಇಲ್ಲಿ ಅಶ್ವತ್ಥಕಟ್ಟೆ ಮತ್ತು ನವಗ್ರಹ ದೇವಾಲಯ ನಿರ್ಮಿಸಬೇಕು. ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಅವರ ಒತ್ತಾಸೆಯಂತೆ ಆರಾಧನಾ ಸಮಿತಿಯ ಆಶ್ರಯದಲ್ಲಿ ಸುಮಾರು 1 ಲಕ್ಷಕ್ಕೂ ಅನುದಾನವನ್ನ ಅಶ್ವತ್ಥಕಟ್ಟೆ ನಿರ್ಮಾಣಕ್ಕೆ ಮಂಜೂರು ಮಾಡಲಾಗಿದೆ. ಈ ಹಣ ಸಾಲದು, ಆದರೆ ದಾನಿಗಳ ನೆರವಿನಿಂದ ಇಲ್ಲಿ ಉತ್ತಮವಾದ ಅಶ್ವತ್ಥಕಟ್ಟೆಯನ್ನ ನಿರ್ಮಿಸಲಾಗುವುದು. ಈ ಜವಾಬ್ದಾರಿಯನ್ನ ಸ್ಥಳೀಯ ಮುಖಂಡರಿಗೆ ವಹಿಸಲಾಗಿದೆ ಎಂದರು. ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಡಿ ಹನುಮಂತು ಅವರು ಮಾತನಾಡಿ, ನಮ್ಮ ಬಡಾವಣೆಯ ದೇವಾಲಯದ ಬಳಿ ಅಶ್ವತ್ಥಕಟ್ಟೆ ನಿರ್ಮಿಸಿ ಕೊಡುವಂತೆ ನಾವು ಶಾಸಕರಾದ ತನ್ವೀರ್ ಸೇಠ್ ಅವರಲ್ಲಿ ಈ ಹಿಂದೆ ಮನವಿ ಮಾಡಿಕೊಂಡಿದ್ದೆವು. ಅವರು ಇದೀಗ ಅನುದಾನ ಮಂಜೂರು ಮಾಡಿಸಿದ್ದಾರೆ. ಈ ಅನುದಾನ ಮತ್ತು ದಾನಿಗಳ ನೆರವಿನಿಂದ ಇಲ್ಲಿ ಅತ್ಯುತ್ತಮವಾದ ಅಶ್ವತ್ಥಕಟ್ಟೆಯನ್ನ ನಿರ್ಮಿಸಲಾಗುವುದೆಂದರು. ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಉಪ ಮಹಾಪೌರರಾದ ಆಫ್ತಾಬ್, ಮುಖಂಡರಾದ ಎಂಎನ್ ಮಹದೇವು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಪಿಸಿ ನಾಗರಾಜು, ಗೌರವ ಅಧ್ಯಕ್ಷರಾದ ಎಚ್ ದಿನೇಶ್ ಕುಮಾರ್, ಎಚ್ಬಿ ಸೋಮಣ್ಣ, ಮದನ್ ಕುಮಾರ್, ಟಿ ರವಿಚಂದ್ರ, ಕವಿತಾ, ಚೆನ್ನಪ್ಪ, ಮಲ್ಲಯ್ಯ, ಮಾಲಯ್ಯ, ಕೆವಿ ಮಹದೇವ, ಸುರೇಶ್, ಇಂದ್ರಾಣಿ ಹಾಗೂ ಸೆಕ್ಯೂರಿಟಿ ಮಹದೇವ, ಪುರೋಹಿತರಾದ ವೆಂಕಟಾಚಲ, ನಾಗೇಶ್, ಸದಾನಂದ ಪಿ, ಮುನಿಸ್ವಾಮಿ, ಮಂಜುನಾಥ್, ಕಾರ್ತಿಕ್, ರಾಮಮೂರ್ತಿ ಮತ್ತಿತರರು ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ.
ಆರ್ ಎಸ್ ನಗರ ಭಾಗದ ನಾಗಲಿಂಗೇಶ್ವರ ದೇವಸ್ಥಾನದ ಬಳಿ ಅರ್ಲಿಕಟ್ಟೆ ಮತ್ತು ನವಗ್ರಹ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ಚಾಲನೆ ಕೊಡುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಬಹಳಷ್ಟು ದಿನಗಳ ಒಂದು ಬೇಡಿಕೆ, ಈ ಭಾಗದ ಜನರ ಪ್ರಯತ್ನ, ಅದಕ್ಕೆ ಸ್ಪಂದಿಸುವಂತ ಕೆಲಸಕ್ಕೆ ನಾನು ಇವತ್ತು ಬಂದಿದ್ದೇನೆ. ಆರಾಧನಾ ಸಮಿತಿಯ ಆಶ್ರಯದಲ್ಲಿ ಈಗಾಗಲೇ ನಾಗಲಿಂಗ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಈ ಭಾಗದಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆ ಅನುಕೂಲ ಮಾಡಿಕೊಡುವಂಥದ್ದಕ್ಕೆ ಇವತ್ತು ಅರ್ಲಿಕಟ್ಟೆ ಮತ್ತು ನವಗ್ರಹ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಈ ಭಾಗದ ಜನರ ಬೇಡಿಕೆ ಕೂಡ ಇದೆ, ಅವರೆಲ್ಲರ ಪ್ರಯತ್ನ ಕೂಡ ಇದೆ. ಇದಕ್ಕೆ ಸ್ಪಂದಿಸುವಂಥದ್ದಕ್ಕೆ ನನ್ನ ಕ್ಷೇತ್ರದ ಆರಾಧನಾ ಸಮಿತಿಯಿಂದ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ನಮ್ಮ MN ಮಾದೇವ್ ಅವರು ನೋಡಿ ತಕ್ಷಣ ಯಾವ ರೀತಿಯ ಸ್ಪಂದನೆ ನೀಡಬೇಕು ಅದಕ್ಕೆ ಮುಂದಾಗ್ತಾರೆ. ಎಷ್ಟು ಅಮೌಂಟ್ ಅಂತ ಈಗಾಗಲೇ ನಾವು 1 ಲಕ್ಷ ನಿಗದಿ ಮಾಡಿದ್ದೇವೆ. ಯಾಕಂದರೆ ಸರ್ಕಾರದ ನಿಯಮಾವಳಿ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ಈ ಭಾಗದ ಜನರ ದೇಣಿಗೆಯಿಂದಲೂ ನಾವು ಅದನ್ನು ಪೂರ್ಣ ಮಾಡುವಂಥದ್ದಕ್ಕೆ ಕೆಲಸ ಮಾಡ್ತೀವಿ. सर कल के इंसिडेंट के बारे में एक दो बात उर्दू में सर ಮದ್ರಸೆ ಹಾಜಿರಾ ನಿಸ್ವಾನ್ ನಾವು ನಾಗಲಿಂಗೇಶ್ವರ ದೇವಸ್ಥಾನ ಅಧ್ಯಕ್ಷರು ಹನುಮಂತ್ ಅಂತ ಅಧ್ಯಕ್ಷರಾಗಿದ್ದೀವಿ. ಹಿಂದೇನು ಶಾಸಕರು MLA ಅವರು ಕೆಲಸ ಮಾಡಿಕೊಟ್ರು ದೇವಸ್ಥಾನಕ್ಕೆ. ಮತ್ತೆ ಈಗಲೂ ಹೊಸತ್ಕಟ್ಟೆಗೆ ಅವ್ರದೇ ಸಪೋರ್ಟ್, ಅವ್ರದೇ ಸಹಕಾರ ಕೊಟ್ಟಿದ್ದಾರೆ. ಈಗ ಹೊಸತ್ಕಟ್ಟೆಗೆ ಅವರೇ ಸರ್ಕಾರದಿಂದ ಒಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿಸಿ ನಾವು ಮಾಡಿಸ್ಕೊಡ್ತೀವಿ ಮಾಡಿ ಅಂತ ಅಂದಿದ್ದಾರೆ. ನಾವು ನಮ್ಮ ಕಮಿಟಿಯವರೆಲ್ಲ ಸೇರಿ ನಾವೆಲ್ಲ ಮುಂದುವರೆದು ಕೆಲಸ ಮಾಡಿಸ್ತಾ ಇದೀವಿ. ಮತ್ತೆ ಶಾಸಕರು ಒಳ್ಳೇದಾಗಲಿ ಅಂತ ಈ ನಾಳೆಯಿಂದ ಶುರು ಮಾಡಿ ಎಲ್ಲ ಆಗಮಿಸಿ ಒಂದು ಸ್ವಲ್ಪ ದಾನ ಮಾಡೋರಂತಾರೆಲ್ಲ ಕೊಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತೀವಿ ಅಷ್ಟೇ. ಓಕೆ.